ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ಸಮಯ ಬಂದು ಈಗ ಒಂದು 4:15 ಆಗ್ತಿದೆ ಟೈಮು. ಇವತ್ತು ದೇವ್ರ ಪೂಜೆಗೆ ಒಂದಷ್ಟು ಹೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ ಸ್ನೇಹಿತರೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಹಣ್ಣು ಮತ್ತು ಹೂಗಳನ್ನ ಹಾರ್ವೆಸ್ಟ್ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಜನ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಉತ್ಸಾಹ ಬರುತ್ತೆ. ಹಾಗಾಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ವೀಡಿಯೋನ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನಿಮ್ಮ ಸಪೋರ್ಟು ತುಂಬಾ ಅವಶ್ಯಕತೆ ಇದೆ ಸ್ನೇಹಿತರೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಒಂದಷ್ಟು ಹೂಗಳೆಲ್ಲ ಅರಳಿದ್ವು. ತುಂಬ ಜನ ಮನೆಗೆ ಬಂದವರು ಹೇಳೋರು ನನಗೆ, ಗಿಡದಲ್ಲೇ ಹೂಗಳು ಬಿಡಬೇಡ, ದೇವ್ರ ಫೋಟೋಗಾದರೂ ಹಾಕು, ಮತ್ತು ಗಿಡದಲ್ಲಿ ಹೂ ತೆಗೆಯೋದ್ರಿಂದ ಮತ್ತೆ ಜಾಸ್ತಿ ಹೂಗಳು ಬಿಡ್ತವೆ, ಹಾಗಾಗಿ ಹೂಗಳನ್ನ ಕುಯ್ದು ಫೋಟೋಗಾದರೂ ಹಾಕು ಅಂತ ಅನ್ನಂಗೆ ಹೇಳೋರು. ಹಂಗಾಗಿ ಇವತ್ತು ನಾನು ಹೂವು ಮತ್ತು ಹಣ್ಣುಗಳನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಗುಲಾಬಿಗಳು ಕೂಡ ಒಂದಷ್ಟು ಸಿಕ್ಕಿದ್ವು. ಜೊತೆಗೆ ಮಲ್ಲಿಗೆ ಮೊಗ್ಗು ಮತ್ತು ಈಗ ಗಣಗಲೆ ಹೂ ಕೂಡ ಕೆಳಗಡೆ ಒಂದು ಗಿಡ ಹಾಕಿದ್ದೆ, ಮತ್ತು ಮೇಲ್ಗಡೆ ಟೆರೆಸಲ್ಲೂ ಕೂಡ ಒಂದು ಗಿಡ ಹಾಕಿದ್ದೆ. ನೋಡಿ, ಇಷ್ಟು ಹೂವು ಸಿಕ್ಕಿದೆ. ಗುಲಾಬಿ ಗಿಡದ್ದು ಮತ್ತು ಗಣಗಲೆ ಗಿಡ, ಮಲ್ಲಿಗೆ ಗಿಡದ್ದು ಇಷ್ಟು ಹೂ ಬಂದಿದೆ. ಈಗ ನೆಕ್ಸ್ಟ್ ಮೇಲ್ಗಡೆ ನಾನು ಹಣ್ಣುಗಳು ಹಾರ್ವೆಸ್ಟ್ ಮಾಡ್ತೀನಿ. ಬನ್ನಿ ತೋರಿಸ್ತೀನಿ. ಮೇಲ್ಗಡೆ ಒಂದು 2 ಬಗೆ ಹಣ್ಣುಗಳು ಇವಾಗ ಹಣ್ಣಾಗಿದ್ದಾವೆ. ಒಂದಷ್ಟು ಅವನ್ನ ತೆಗೆದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೋಡಿ, ಇಲ್ಲೊಂದು ಕಲ್ಲಂಗಡಿ ಹಣ್ಣು, ಅದು ಹೋದ್ಸಲ ಕೆಳಗಡೆ ಬಿದ್ದು ಹೊಡೆದೋಯ್ತಲ್ವ, ಹಾಗಾಗಿ ಅದನ್ನು ಇಲ್ಲೇ ಸೇಫ್ಟಿಯಾಗಿ ಒಳಗಡೆ ಎತ್ತಿಟ್ಬಿಟ್ಟಿದ್ದೀನಿ. ಅಂದರೆ ಟಬ್ಬಲ್ಲಿ ಗಿಡ ಏನೂ ಹಾಕಿರಲಿಲ್ಲ, ಹಾಗಾಗಿ ಇಲ್ಲೇ ಹಾಕಿದ್ದೀನಿ. ಈಗ ಒಂದು 3 ಆಪಲ್ ಬೇರಿ ಹಾರ್ವೆಸ್ಟ್ ಮಾಡಬೇಕು. ಮುಟ್ಟಿದ ತಕ್ಷಣ ಬಂದ್ಬಿಡ್ತಾವೆ ನೋಡಿ. ಗಡ್ಡಿನ ಮುಟ್ಟಕ್ಕೆ ಭಯ ಆಗುತ್ತೆ ನನಗೆ, ಹಂಗೆ ಪಟಕ್ನ ಕಿತ್ಕೊಂಡ್ಬಿಡುತ್ತೆ. ಇವು 3 ಹಣ್ಣು ಸಿಕ್ಕಿದ್ವು ಇವತ್ತು. 3 ಆಪಲ್ ಬೆರಿ. ಮೇಲ್ಗಡೆ ಒಂದಷ್ಟು ಮಲ್ಲಿಗೆ ಹೂ ಸಿಕ್ತು, ಕೆಳಗಡೆ ಒಂದಷ್ಟು, ಮೇಲ್ಗಡೆ ಒಂದಷ್ಟು. ಇಲ್ಲಿ ನೋಡಿ, ಈರುಳ್ಳಿ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸರಿ, ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಈಗ ನೆಕ್ಸ್ಟು ನಾನು 4 ಸಪೋಟ ಸಿಕ್ತು ಇವಾಗ. ಜರಿ ಹಣ್ಣುಗಳು ನೋಡಿ, ಅಲ್ಲೊಂದಿದೆ, ಅಲ್ಲೊಂದಿದೆ ನೋಡಿ, ಅಲ್ಲೊಂದು ಹಣ್ಣು ಆಗ್ತಿದೆ. ಬನ್ನಿ ಈಗ ದಾಳಿಂಬೆ ತೆಗಿತೀನಿ. ಎರಡು ದಾಳಿಂಬೆ. ಇನ್ನೂ ಒಂದಷ್ಟೆಲ್ಲ ಚೆನ್ನಾಗಿ ಈ ಸಲ ಬಿಟ್ಟಿದೆ ನೋಡಿ ಸ್ನೇಹಿತರೆ. ಈಗ ಇವತ್ತು ನಾನು ಫಸ್ಟ್ ಟೈಮು ನನ್ನ ಟೆರೆಸ್ ಗಾರ್ಡನಲ್ಲಿ ಇಷ್ಟು ಅಂದರೆ 3 ಬಗೆ ಹಣ್ಣುಗಳು ಜೊತೆಗೆ ಒಂದು 3 ಬಗೆ ಹೂಗಳನ್ನ ಹಾರ್ವೆಸ್ಟ್ ಮಾಡಿರೋದು. ಟೆರೆಸ್ನಲ್ಲಿ ಒಂದಷ್ಟು ಹೂವಿನ ಗಿಡ ಮತ್ತು ಹಣ್ಣಿನ ಗಿಡಗಳನ್ನು ಹಾಕ್ಕೊಂಡ್ರೆ ನೋಡಿ, ಈ ರೀತಿ ಒಂದಷ್ಟು ಹಣ್ಣು ಹೂಗಳನ್ನು ನಾವೇ ಹಾರ್ವೆಸ್ಟ್ ಮಾಡ್ಬೋದು. ಅಂದರೆ ನಾವೇ ಬೆಳೆದು ನಾವೇ ಹಾರ್ವೆಸ್ಟ್ ಮಾಡಿ ತಿನ್ಬೋದು ಸ್ನೇಹಿತರೆ. ಎಷ್ಟು ಫ್ರೆಶ್ಶಾಗಿ ಇರುತ್ತೆ ಅಂತ ಅಂದರೆ, ಹೊರಗಡೆ ಎಲ್ಲ ನಮಗೆ ಇಷ್ಟು ಫ್ರೆಶ್ಶಾಗಿ ನಾವು ಹಣ್ಣುಗಳಾಗಲಿ ಹೂಗಳಾಗಲಿ ತೊಗೊಳಕ್ಕೆ ಸಾಧ್ಯವೇ ಇಲ್ಲ.
ಆದರೆ ನಮ್ಮ ಮನೆ ಮೇಲೆ ಅಥವಾ ನಮ್ಮ ಅಕ್ಕಪಕ್ಕ ಸ್ವಲ್ಪ ಜಾಗ ಇದ್ರೂ ಕೂಡ ನಾವು ಈ ರೀತಿ ಒಂದು ಟೆರೆಸ್ ಗಾರ್ಡನ್ ಆಗಲಿ ಅಥವಾ ಕೈ ತೋಟ ಆಗಲಿ ಮಾಡಿಕೊಂಡ್ರೆ ನೋಡಿ ಈ ಥರ ಬಗೆ ಬಗೆಯ ಹೂವು ಮತ್ತು ಹಣ್ಣುಗಳನ್ನು ನಾವು ತೆಗಿಬೋದು. ನನಗಂತೂ ಭಾಳನೇ ಖುಷಿಯಾಗುತ್ತೆ. ತುಂಬ ಜನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಜೊತೆಗೆ ಇನ್ನೂ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೂವು ಮತ್ತು ಹಣ್ಣುಗಳು, ತುಂಬ ಫ್ರೆಶ್ ಆಗಿರುವಂಥವು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.